ಬರೋಬ್ಬರಿ 12,000 ಕೋಟಿ ವೆಚ್ಚದಲ್ಲಿ ದೆಹಲಿ ಟು ಡೆಹ್ರಾಡೂನ್ ಹೈಸ್ಪೀಡ್ ಎಕ್ಸ್‌ಪ್ರೆಸ್ ವೇಯ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಮುಗಿದೋಗಿದೆ. 212 ಕಿಲೋಮೀಟರ್ ಹೋಗೋದಕ್ಕೂ ಬರೋದಕ್ಕೂ ಕೇವಲ 3 ಗಂಟೆಗಳು ಸಾಕು ಅನ್ನೋದು ಈ ಯೋಜನೆಯ ಇನ್ನೊಂದು ಸ್ಪೆಷಲ್ ವಿಚಾರ. ಆದ್ರೆ ಇದು ಚಾಲನೆ ಕೊಡೋದಕ್ಕೆ ಕಾರ್ಯರೂಪಕ್ಕೆ ಬಂದಿಲ್ಲ. ಅದಕ್ಕೆ ಒಂದೇ ಒಂದು ಕಾರಣ ಅಂತಂದ್ರೆ 1990ರಿಂದಲೂ ಕೂಡ ಇರುವಂತ 1600 ಚದರ ಮೀಟರ್ ವಿಸ್ತೀರ್ಣ ಹೊಂದಿರುವಂತ ಈ 2 ಅಂತಸ್ತಿನ ಒಂಟಿ ಮನೆ. 1998ರಲ್ಲಿ ಉತ್ತರ ಪ್ರದೇಶ ಸರ್ಕಾರ ವಸತಿ ಇಲಾಖೆಯ ಮಂಡೋಲ ವಸತಿ ಯೋಜನೆ ಅಡಿಯಲ್ಲಿ ದೆಹಲಿ ಟು ಗಾಜಿಯಾಬಾದ್ ಗಡಿಯಲ್ಲಿದ್ದಂತ 6 ಹಳ್ಳಿಗಳಿಂದ 2614 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ರು. ಆಗ ಈ ಮನೆ ಕಿರುಕು ಶುರುವಾಗೋಗಿತ್ತು. 25 ವರ್ಷಗಳಿಂದಲೂ ಕೂಡ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳ ನಡುವೆ ಈ 2 ಅಂತಸ್ತಿನ ಮನೆ ಖಾಲಿ ಬಿದ್ದಿದ್ದು ಹೊಸದಾಗಿ ಕಟ್ಟಿರುವಂತಹ ಎಕ್ಸ್‌ಪ್ರೆಸ್ ವೇ ಮುಂದಿನ ಕಾರ್ಯಾಚರಣೆಗೆ ಅಡ್ಡಿಯಾಗೋಗಿದೆ. ಯಾಕಂದ್ರೆ ಮನೆಯ ಯಜಮಾನ ಸುಪ್ರೀಂ ಕೋರ್ಟ್ನಲ್ಲಿ ಕೇಸನ್ನು ಹಾಕಿದ್ದಾರೆ. ಮನೆಯ ಮಾಲೀಕರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿರೋದ್ರಿಂದ ಮುಂದಿನ ಕೆಲಸಗಳೆಲ್ಲವೂ ಕೂಡ ನಿಂತು ಹೋಗಿದೆ ಅಂತ NHAI ಅಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ.